ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಸಮ್ಮರ್ ಡ್ರಿಂಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು. ಈ ಸಾಂಬಾರ್ಗೆ ಈ ಡ್ರಿಂಕ್ ಅಂತೂ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಯಾಕಂತಂದರೆ ದೇಹಕ್ಕೂ ತಂಪು, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಹಾಗೆ ಹೆಲ್ದಿ ಅಂತಲೂ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ತುಂಬ ಫ್ರೂಟ್ಸ್ ಬಳಸೋದ್ರಿಂದ ಸೊ ಅನ್ಹೆಲ್ದಿ ಏನಲ್ಲ, ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಮೊದಲು ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಅದಕ್ಕೆ ತುಪ್ಪನ ಹಾಕ್ಕೊಂಡಿದ್ದಾದ ನಂತರ ನಾನಿಟ್ಟು ಮೀಡಿಯಮ್ ಸೈಜ್ ಕಪ್ಪು ಒಂದು 3/4 ಕಪ್ ಆಗುವಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಈ ಸಬ್ಬಕ್ಕಿನ ನಾವು ತುಪ್ಪದಲ್ಲಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದ ನಮಗೆ ಈ ಸಬ್ಬಕ್ಕಿ ಏನಿರುತ್ತೆ ಸ್ವಲ್ಪ ಸೈಜ್ ಸ್ವಲ್ಪ ಜಾಸ್ತಿ ಆಗ್ತಿದ್ರೆ ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಹಾಕ್ಕೊಳ್ಳೋವಾಗ ಏನು ಸೈಜ್ ಇತ್ತು, ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ. ಅದಾದ ನಂತರ ನಾನು ಬಿಸಿನೀರು ಒಂದು 3 ಗ್ಲಾಸ್ ಆಗುವಷ್ಟು ಬಿಸಿನೀರನ್ನ ತೊಗೊಂಡು ಒಂದು ಪಾತ್ರೆಗೆ ಈ ಸಬ್ಬಕ್ಕಿ ಏನು ಹುರ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಥವಾ ನೀವು ಸಬ್ಬಕ್ಕಿನ ಮೊದಲೇ ಹುರ್ಕೊಳ್ಳೋಕ್ಕಿಂತ ಮೊದಲೇ ನೀವು ನೆನೆಸಿ ಇಟ್ಕೊಳ್ಳೋದಾದರೆ ಅದನ್ನು ನೀವು ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುರ್ಕೊಂಡೆ. ಅಥವಾ ನೀವು ಸಬ್ಬಕ್ಕಿನ ನೆನೆಸಿಟ್ಕೊಳ್ಳೋದಾದರೆ ಡೈರೆಕ್ಟಾಗಿ ನೀವು ಬಿಸಿನೀರಿಗೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೋದು. ಹಾಗೂ ಬೇಗ ಬೆಂದೋಗುತ್ತೆ. ಸೊ ಅದಾದ ನಂತರ ನಾನೊಂದು 10 ನಿಮಿಷ ಬೇಯಿಸ್ಕೊಂಡೆ ಬಿಸಿನೀರಲ್ಲಿ. ಅದಾದ ನಂತರ ಒಂದು ಸ್ಟೈನರ್ನ ತೊಗೊಂಡು ಒಂದು ಪಾತ್ರೆಗೆ ಆ ನೀರೆಲ್ಲ ಸೋಸಿಕೊಂಡು ನಾನಿಲ್ಲಿ ಕೋಲ್ಡ್ ವಾಟರ್ನ ಆ್ಯಡ್ ಮಾಡ್ಕೋತೀನಿ. ಆಲ್ರೆಡಿ ಬೆಂದೋಗಿರುತ್ತಲ್ಲ ಸಬ್ಬಕ್ಕಿ, ಹಾಗಾಗಿ ಇನ್ನೂ ತುಂಬ ಅದು ಕಟ್ಟಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗುವಷ್ಟು ಶುಗರ್ನ ತೊಗೊಂಡಿದ್ದೀನಿ. ಅಥವಾ ನೀವು ಶುಗರ್ ಜಾಸ್ತಿ ತಿನ್ನೋದಾಗಿದ್ದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೋಬೋದು. ಅಥವಾ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ರು ಅಂತಂದ್ರೂ ನಿಮ್ಮ ರುಚಿಗೆ ತగ్గಷ್ಟು ನೀವು ತಗೊಳ್ಳಿ ಶುಗರ್ನ. ಹಾಗೆ ನಾನು ಇಲ್ಲಿ ಒಂದು ಹಾಫ್ ಕಪ್ಪೂ ಇಲ್ಲ, ಒಂದು 1/4 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ಇಟ್ಕೊಂಡಿದ್ದೀನಿ. ನಾವೇನು ಕಾಯಿಸಿ ಇಟ್ಕೊಂಡಿರ್ತೀವಲ್ಲ ಹಾಲು, ಅದಕ್ಕೆ ಈ ಕಸ್ಟರ್ಡ್ ಪೌಡ್ರ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ನೀಟಾಗಿ ಸ್ಪೂನಿಂದ ತಿರುಗಿಸ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅದು ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಹಾಕಿದಾಗ ಏನು ಕನ್ಸಿಸ್ಟೆನ್ಸಿಯಲ್ಲಿತ್ತು, ತುಂಬ ತೆಳುವಾಗಿತ್ತು. ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಒಂದು ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾವು ಏನು ಪಕ್ಕ ಬೇಯಿಸಿ ಇಟ್ಕೊಂಡಿದ್ವಿ ಸಬ್ಬಕ್ಕಿನ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ನಿಮಿಷ ಆಗುವಷ್ಟು ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಆ ಹಾಲಲ್ಲಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಾದ ನಂತರ ನಾನಿಲ್ಲಿ ಬೇರೆ ಕಂಟೈನರ್ಗೆ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 45 ಮಿನಿಟ್ಸ್ ಆಗೋ ಥರ ಅದು ಫುಲ್ಲು ಕೂಲ್ ಆಗೋಗಿಬಿಡಬೇಕು. ನೀವು ಬೇಕಿದ್ರೆ ಒಂದು 45 ಮಿನಿಟ್ಸ್ ಸೈಡಿಗೆ ಇಟ್ಬಿಟ್ಟು ನೀವು ಒಂದು 10 ನಿಮಿಷ ಫ್ರಿಜ್ಜಲ್ಲೂ ಬೇಕಂದರೆ ಇಡ್ಕೊಂಡು ಸರ್ವ್ ಮಾಡ್ಕೋಬೋದು. ಕೂಲಾಗಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5 ಟೈಪ್ಸ್ ಆಗುವಷ್ಟು ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ಲು, ಗ್ರೇಪ್ಸು, ಮಸ್ಕ್ ಮೆಲನ್ನು, ಸ್ಟ್ರಾಬೆರಿ, ಹಾಗೆ ಬನಾನಾ, ಇದನ್ನೆಲ್ಲ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಫುಲ್ ನೀವು ಫ್ರಿಜ್ಜಲ್ಲೂ ಬೇಕಾದರೆ ಇಡ್ಕೊಂಡು ನೀವು ಫುಲ್ ಕೋಲ್ಡಾಗೂ ಸರ್ವ್ ಮಾಡಿಕೊಂಡು ತಿನ್ಬೋದು. ಆವಾಗೂ ತುಂಬ ಚೆನ್ನಾಗಿತ್ತು. ನಾನೇನು ಫ್ರಿಜ್ಜಲ್ಲಿ ಏನು ಇಟ್ಟಿರಲಿಲ್ಲ, ನಾರ್ಮಲಾಗಿ ರೂಮ್ ಟೆಂಪರೇಚರಲ್ಲೇ ಕೂಲ್ ಆದಮೇಲೆ ನಾನು ಈ ಫ್ರೂಟ್ಸ್ನ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದ ತಕ್ಷಣ ನಾವು ಸ್ಪೂನ್ ತಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ರುಚಿ ಅಂತೂ ತುಂಬ ಸಕ್ಕತ್ತಾಗಿ ಬಂದಿತ್ತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸೋದು ಮರಿಬೇಡಿ. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಬೌಲ್ನ ತೊಗೊಂಡಿದ್ದೀನಿ. ನೀವೊಂದು ಸ್ವಲ್ಪ ದೊಡ್ಡ ಬೌಲ್ನ ತೊಗೊಳ್ಳಿ. ನೀವು ಕ್ವಾಂಟಿಟಿ ಕಡಿಮೆ ಮಾಡೋದಾಗಿದ್ದರೆ ಸ್ಮಾಲ್ ಬೌಲ್ ಆಗಿದ್ರೂ ಚೆನ್ನಾಗಿರುತ್ತೆ. ಸೊ ಕ್ವಾಂಟಿಟಿ ಜಾಸ್ತಿ ಮಾಡೋದಾಗಿದ್ದರೆ ಒಂದು ಸ್ವಲ್ಪ ಬಿಗ್ ಬೌಲ್ನ ತೊಗೊಳ್ಳಿ. ಹಾಗೆಯೇ ನಾನು ನನ್ನ ಹಸ್ಬೆಂಡು ಒಂದು 2 ಕಪ್ಗೆ ಹಾಕ್ಕೊಂಡು, ನಾನಂತೂ 2 ಕಪ್ ತಿಂದೆ, ಅವರು 1 ಕಪ್ ತಿಂದರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು 2 ಕಪ್ ತೊಗೊಂಡೆ. ಸೊ ಮನೇಲಿ ನೀವು ಖಂಡಿತ ಈ ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿನೂ ಅಂತಲೂ ಹೇಳ್ಬೋದು. ಯಾಕಂದರೆ ಫ್ರೂಟ್ಸ್ ಎಲ್ಲನೂ ಆ್ಯಡ್ ಮಾಡೋದ್ರಿಂದ ಇದರಲ್ಲೇನು ಅನ್ಹೆಲ್ದಿ ಆಗಿರುವಂತಹ ಪದಾರ್ಥಗಳೇನೂ ಹಾಕಿಲ್ಲ. ಸೊ ಹಾಗಾಗಿ ನೀವು ಮಕ್ಕಳಿಗೂ ಕೂಡ ಆರಾಮಾಗಿ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲೊಂದ್ಸಲ ನೀವು ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ.
ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ. ಅಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು.